ಹೀಗೆ ಹೆಚ್ಚಿನ ವ್ಯಾಲಿ ನೀರನ್ನ ಮೂರನೇ ಹಂತದ ಶುದ್ಧೀಕರಣ ಮಾಡಲೇಬೇಕೆಂದು ಒತ್ತಡ ಒಂದೆಡೆಯಾದರೆ ಮತ್ತೊಂದೆಡೆ ಕೃಷ್ಣಾ ನದಿಯ ನೀರನ್ನ ಚಿಕ್ಕಬಳ್ಳಾಪುರಕ್ಕೆ ಹರಿಸಬೇಕೆಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜೀವಜಲ ಜಾಗೃತಿ ವೇದಿಕೆಯಿಂದ ಲಕ್ಷ ಸಹಿ ಸಂಗ್ರಹ ಅಭಿಯಾನವನ್ನ ಚಿಕ್ಕಬಳ್ಳಾಪುರ ನಗರ ಕಂದವಾರ ಕೆರೆ ಬಳಿ ಹಮ್ಮಿಕೊಳ್ಳಲಾಗಿತ್ತು. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಬಿಜೆಪಿ ಯುವ ಮುಖಂಡ ಸಂದೀಪ್ ರೆಡ್ಡಿ ಸಹಿ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಯುವಕರು, ಮಹಿಳೆಯರು ಸೇರಿದಂತೆ ಸುಮಾರು ನೂರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಸಹಿ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಸಾಥ್ ನೀಡಿದರು. ಇದೇ ವೇಳೆ ಮಾತನಾಡಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಸಂದೀಪ್ ರೆಡ್ಡಿ, ಸರ್ಕಾರದ ವಿರುದ್ಧ ಜನರು ಎಷ್ಟೇ ಪ್ರತಿಭಟನೆ, ಹೋರಾಟಗಳು ನಡೆಸಿದ್ರೂ ಕಿವಿ ಕೊಡಲ್ಲ. ಆದರೆ ಎಲೆಕ್ಷನ್ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಶೌಚಾಲಯಕ್ಕೆ ಶುದ್ಧೀಕರಣ ನೀರು ಕೊಡ್ತಾರೆ. ನಾವು ಕುಡಿಯುವುದಕ್ಕೆ ನೀರು ಕೇಳಿದ್ರು ಸರ್ಕಾರಕ್ಕೆ ನೀರು ಕೊಡಲು ಯೋಗ್ಯತೆ ಇಲ್ಲ. ಹೋರಾಟಗಳು ಏನು ಇವತ್ತಿನ ಸರ್ಕಾರಗಳ ಅವರಿಗೆ ಗೊತ್ತಾಗ್ತಿದೆ, ಹೋರಾಟ ಮಾಡ್ತಿರೋದು ಗೊತ್ತಾಗ್ತಿದೆ, ಆ ಬಿಸಿ ತಟ್ತಿದೆ. ಆದರೆ ಏನು ಮೀಸೆ ಮಣ್ಣಾಗಲ್ಲ ಅಂತಾರಲ್ಲ, ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲ್ಲ ಅನ್ನೋ ಒಂದು ಗಾದೆ ಪ್ರಕಾರ ನಾವು ಯಾಕೆ ಇವ್ರು ಹೇಳಿದ ತಕ್ಷಣ ಒಪ್ಪಬೇಕು, ಅಥವಾ ಈಗ ಮಾಡಿದ್ರೆ ನಮಗೇನು ಲಾಭ, ಎಲೆಕ್ಷನ್ ಟೈಮಲ್ಲಿ ಮಾಡಿದ್ರೆ ಆಗ್ಬೋದಾ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಈ ಸರ್ಕಾರಗಳಿದೆ. ಆದರೆ ನೀವು 100% ನಂಗೆ ಗೊತ್ತಿದೆ, ಎಲೆಕ್ಷನ್ಗೆ ಮೊದಲು ನೀವು ಘೋಷಣೆ ಮಾಡ್ತೀರಾ ಟರ್ಷರಿ ಟ್ರೀಟ್ಮೆಂಟ್ಗೆ. ಆದರೆ ಅದಕ್ಕೆ 2 ವರ್ಷ ಟೈಮ್ ಇದೆ. ಆವತ್ತು ನೀವು ತಿಪ್ಪೆ ಸಾರಿಸಿ ಹೋಗೋ ಅಂಥ ಕೆಲಸ ಮಾಡ್ತೀರಾ. ಆದರೆ ಅದಕ್ಕೆ ನಾವು ಒಪ್ಪಲ್ಲ. 2 ವರ್ಷ ನನ್ನ ಜನಗಳಿಗೆ ನಾವು ವಿಷ ಕುಡಿಸ್ಕೊಂಡು ನಾವಿಲ್ಲಿ ಬದುಕೋಕ್ಕೆ ನಾವು ರೆಡಿ ಇಲ್ಲ. ನನ್ನ ತಂದೆ ತಾಯಿಗಳು, ನಮ್ಮ ಮಕ್ಕಳು, ನಮ್ಮ ಮನೆಯಲ್ಲಿರುವಂತಹ ಹೆಣ್ಣುಮಕ್ಕಳು ಈ ಒಂದು ನೀರನ್ನು ಕುಡಿದು ಏನಾಗುತ್ತೆ ಅನ್ನೋದು ಒಂದು ಪರಿಜ್ಞಾನ ಇಲ್ಲ. ಅದಕ್ಕೋಸ್ಕರ ಇವತ್ತು ಮುಂದಿನ ಹಂತವಾಗಿ ಲಕ್ಷ ಸಹಿ ಅಭಿಯಾನ ಅನ್ನುವಂತಹ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಇವತ್ತು ಚಾಲನೆಯನ್ನು ಸಹ ಕೊಟ್ಟಿದ್ದೀವಿ. ಚಾಲನೆಯನ್ನು ಕೊಟ್ಟಿದ್ದು ವಿಶೇಷವಾಗಿ ಏನಂತಂದರೆ, ಒಬ್ಬ ಡಯಾಲಿಸಿಸ್ ಪೇಷಂಟ್ 35 ವರ್ಷದ ಹುಡುಗ, ನಿಜಕ್ಕೂ ಆ ಹುಡುಗನ ನೋಡಿದ್ರೆ, ಅವ್ರ ತಾಯಿನ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಬಡ ಕುಟುಂಬ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಯಾಲಿಸಿಸ್ ಮಾಡಿಸ್ಕೊಳೋಂತಹ ಪರಿಸ್ಥಿತಿ. ಆ ಹುಡುಗ ಈಗಾಗಲೇ ಅರ್ಧ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ. ಆ ತಾಯಿಯಂತೂ ಅಸಹಾಯಕತೆ ನೋಡೋಕ್ಕಾಗೋದಿಲ್ಲ. ಅಂತಹ ಇನ್ನಷ್ಟು ಅಸಹಾಯಕ ಕುಟುಂಬಗಳನ್ನು ತಯಾರಿ ಮಾಡುವಂತಹ ಹೊರಟಿರುವಂತಹ ನನ್ನ ಸರ್ಕಾರಕ್ಕೆ ಚೀಮಾರಿ ಆಗ್ತಾ, ನನ್ನ ಸರ್ಕಾರಕ್ಕೆ ಕಾಲರ್ ಪಟ್ಟಿ ಹಿಡ್ಕೊಂಡು ಕೇಳ್ತಾ, ದಯವಿಟ್ಟು ನಮಗೆ ಶುದ್ಧ ನೀರನ್ನು ಕೊಡಿ, 3ನೇ ಹಂತದ ಶುದ್ಧೀಕರಣ ಆಗಲೇಬೇಕು. ಜೊತೆಗೆ ಕೃಷ್ಣಾ ನದಿಯನ್ನು ನೀರನ್ನು ಬರುವಂತಹ ಕೆಲಸವನ್ನು ಸಹ ಸರ್ಕಾರಗಳು ಮಾಡಬೇಕು ಅಂತೇಳಿ ಇವತ್ತು ಲಕ್ಷ ಸಹಿ ಸಂಗ್ರಹ ಅಭಿಯಾನ ಅನ್ನುವಂಥ ಕಾರ್ಯಕ್ರಮನ ನಾವು ಪ್ರಾರಂಭ ಮಾಡಿದ್ವಿ. ಇನ್ನು ಸ್ಥಳೀಯ ಶಾಸಕರಂತೂ ಕಾಣೋದೇ ಇಲ್ಲ. ನೀವು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ನಿಮ್ಮ ಹಿಂದೆ ಇರ್ತೇವೆ, ಆದರೆ ಚಿಕ್ಕಬಳ್ಳಾಪುರ ಜನರು ವಿಷ ನೀರು ಕುಡಿಯುತ್ತಿದ್ದಾರೆ. ನೀವಿನ್ನೂ ಯಾವಾಗ ಒಳ್ಳೆಯ ನೀರನ್ನು ಕೊಡ್ತೀರಾ? ನಿಮ್ಮನ್ನು ನಂಬಿ 2 ಲಕ್ಷ ಜನ ಮತ ನೀಡಿದ್ದಾರೆ. ಪ್ರಸ್ತುತ ನಿಮಗೆ ಗೌರವ ಕೊಡುತ್ತಿದ್ದೇವೆ. ಮುಂದೆ ಇದೇ ರೀತಿ ಇರಲ್ಲ, ಬೇರೆ ರೀತಿ ಇರುತ್ತೆ. ಶಾಸಕರೇ ಚಿಕ್ಕಬಳ್ಳಾಪುರ ಬರೋದಕ್ಕೆ ಭಯ ಬೀಳಬೇಕಾಗುತ್ತದೆ. ಅಂತಹ ಪರಿಸ್ಥಿತಿ ಬರುವಂತಹ ಕೆಲಸ ಮಾಡ್ತಿದ್ದೀರಾ. ನಿಮ್ಮಪ್ಪನ ಆಸ್ತಿ ಕೇಳ್ತಿಲ್ಲ, ನೀರನ್ನು ಮಾತ್ರ ಕೇಳುತ್ತಿರೋದು. ನಿಮ್ಮಪ್ಪನ ಮನೆಯಿಂದ ತರ್ತೀರಾ, ಹುಷಾರೆಂದು ಖಡಕ್ಕಾಗಿ ಎಚ್ಚರಿಕೆ ನೀಡಿದ್ದಾರೆ. ಇವತ್ತು ನನ್ನ ಮಂತ್ರಿಗಳ ಮಾತು ಕೇಳ್ತಾ ಇದ್ದೆ ನಾನು ಯಾವುದೋ ಒಂದು ವಿಡಿಯೋದಲ್ಲಿ. ಅವ್ರು ಹೇಳ್ತಿದ್ರು, ಏನು ಕೂಗೇನೆದ್ದಿದೆ, ಟರ್ಷರಿ ಟ್ರೀಟ್ಮೆಂಟ್ ಬೇಕು ಅಂತ. ಈಗ ಹೊಸದಾಗಿ ಏನು ನಾವು ಯಂತ್ರಗಳಾಗ್ತಾ ಇದ್ದಾರೆ BWSSB, ಟರ್ಷರಿ ಟ್ರೀಟ್ಮೆಂಟ್ ಅಷ್ಟೇ ಒಳ್ಳೆ ನೀರು ಬರುತ್ತೆ ಅಂತ. ತಮ್ಮ ಗಮನಕ್ಕಿರಲಿ, ಏನು ಏರ್ಪೋರ್ಟಲ್ಲಿ ಫ್ಲಶ್ಗೆ ವಾಟ್ರ್ ಹೋಗೋದಕ್ಕೆ ಟರ್ಷರಿ ಟ್ರೀಟ್ಮೆಂಟ್ ಮಾಡಿ ಕೊಡ್ತಾ ಇದ್ದಾರೆ ರೀ. ಏನು ಏರ್ಪೋರ್ಟಿಂದ ಅಲ್ಲಿ ಹೋಗೋ ಅಂಥ ಜನಗಳು ಆಕಾಶದಿಂದ ಉದ್ರೋರ ಟಾಯ್ಲೆಟ್ ತೊಳೆಯೋಕ್ಕೆ ಟರ್ಷರಿ ಟ್ರೀಟ್ಮೆಂಟ್ ರೀ. ನಾವು ಕುಡಿಯೋ ನೀರು ಕೇಳ್ತಾ ಇದ್ರೆ ಮಾನ ಮರಿದೆ ಇಲ್ವಾ ನಿಮಗೆ? ಟರ್ಷರಿ ಟ್ರೀಟ್ಮೆಂಟ್ ಯಾವಾಗ ಕೊಡ್ತೀರಾ? ನಮ್ಮ ಶಾಸಕರಂತೂ ಏನು ಕಾಣೋದೇ ಇಲ್ಲ. ಯಾವಾಗಾದರೂ ಬರ್ತಾರೆ, ಏನೋ ಪಾಪ ನಮ್ಮೂರು, ನಮ್ಮ ಚಿಕ್ಕಬಳ್ಳಾಪುರ ಏನೋ ಮಾಡ್ತಾರೆ, ಮಾಡಲಿ. ಹೊಸದು ಏನು ಮಾಡಿದ್ರು ನಾವು ನಿಮ್ಮ ಜೊತೆ ನಿಂತ್ಕೊತೀವಿ. ಅದ್ರ ಮುಖಾಂತರ ಆಗಿರೋದೇನು ರೀ ಶಾಸಕರೇ? ಯಾವಾಗ್ರಿ ನಾವು ವಿಷ ನೀರು ಕುಡಿಯೋದನ್ನ ಕಡಿಮೆ ಮಾಡಿಸೋದು? ನೀವು ಒಳ್ಳೆ ನೀರು ಕೊಡಪ್ಪ. ಇನ್ನು 1.5 ವರ್ಷ ಇಲ್ಲ ನಿಂದು. ನೀನಿವಾಗ ನಿಮ್ಮದೇ ಆದ ಒಂದು ಏನು ರಾಜಕೀಯ ನೋಡಿಕೊಂಡು, ನಿಮ್ಮ ಆಟ ನೋಡಿಕೊಂಡು, ನಿಮ್ಮ ಪಕ್ಷದ್ದೇ ಕೆಲಸ ನೋಡಿಕೊಂಡು ಇದೇ ಆಗೋದ್ರೆ, ನಮ್ಮನ್ನು ಚಿಕ್ಕಬಳ್ಳಾಪುರದ 2 ಲಕ್ಷ ಜನ ನಿನ್ನ ನಂಬಿ ಓಟ್ ಹಾಕಿದ್ರಲ್ಲಪ್ಪ. ಬೆಳಗ್ಗೆ ಇದ್ದರೆ ಒಬ್ಬ ಬಡವನಿಂದ ಹಿಡಿದು ಸಾಹುಕಾರನವ್ರಿಗೂ ಟ್ಯಾಕ್ಸ್ ಕಟ್ತಾನಲ್ಲಯ್ಯ, ಅವ್ರಿಗೆ ಯಾವತ್ತೂ ನೀವು ಮಾಡೋದು? ನಮ್ಮ ಸಹನೆಯ ಕಟ್ಟೆ ಹೊಡಿತಾ ಇದೆ. ನಿಮಗೆ ಮರ್ಯಾದೆ ಏನು ಕೊಡ್ತಾ ಇದ್ವಿ, ಬಹುವಚನದಲ್ಲಿ ಮಾತಾಡ್ತಾ ಇದ್ವಿ, ಆ ಮಾತುಗಳಿಂದ ಮೇಲೆ ಚೇಂಜ್ ಆಗುತ್ತೆ. ಅದು ನನ್ನೊಬ್ಬನ ಮಾತಲ್ಲ, ಇಡೀ ಚಿಕ್ಕಬಳ್ಳಾಪುರದ ಮಾತಾಗುತ್ತೆ. ನೀವು ಚಿಕ್ಕಬಳ್ಳಾಪುರಕ್ಕೆ ಬರೋದಕ್ಕೆ ಭಯ ಬೀಳಬೇಕು. ಅಂತಹ ಪರಿಸ್ಥಿತಿ ತಂದುಕೊಂತ ಇದ್ದೀರಾ ನೀವೇ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.